ಏರುಪೇರುಗಳು ಏನೇ ಇರಬಹುದು. ಒಬ್ಬ ವ್ಯಕ್ತಿ ಒಂದು ರಾಜ್ಯವನ್ನು, ಅದು ಕರ್ನಾಟಕದ ಪರಿಸ್ಥಿತಿಯಲ್ಲಿ ದೀರ್ಘಕಾಲ 7 ವರ್ಷ 240 ದಿನ ಹೆಚ್ಚು ಕಡಿಮೆ ಅಧಿಕಾರವನ್ನು ನಡೆಸುತ್ತಾರೆ ಅಂತಂದರೆ ನಡೆಸ್ತಾರೆ. ಅದು ದಾಖಲೆನೇ. ಏರ್ಪೇರು ಎಲ್ಲ ಇರ್ತದೆ. ನಂದು ಏರ್ಪೇರು ಇರುತ್ತೆ. ನಾಳೆ 15 ವರ್ಷ ಮುಗಿಸಿದ್ರೆ ಮೋದಿಗೂ ಇರುತ್ತೆ, ಅದಕ್ಕಿಂತ ಜಾಸ್ತಿ ಮುಗಿಸಿದ್ದು ನೆಹರುಗೂ ಇರುತ್ತೆ, ಅಥವಾ ಇಂದಿರಾ ಗಾಂಧಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಇಲ್ಲದೆ ಇದ್ದವ್ರು ಯಾರೂ ಇಲ್ಲ. ಬಟ್ ಅದನ್ನು ಮಾಡಿದ್ರಲ್ಲ ಚರಿತ್ರೆಯ ಪುಸ್ತಕಗಳಲ್ಲಿ, ಚರಿತ್ರೆಯ ಪುಟದಲ್ಲಿ ಇವರು ಇಷ್ಟು ದಿನ ಅಧಿಕಾರದಲ್ಲಿ ಇದ್ದರೂ ಅನ್ನೋದು ದಾಖಲಾಗತ್ತೆ ಹೊರತು ಜೊತೆಗೆ ಏನೇನೋ ಬಿಡ್ತಾರೋ ಪುಂಗಿಗಳೆಲ್ಲ ದಾಖಲಾಗಲ್ಲ. ಅದೆಲ್ಲ ನಾವು ಬರ್ಕೊಳ್ಳೋದ್ರ ಮೇಲೆ ಆಗತ್ತೆ. ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅಧಿಕೃತವಾಗಿ ದಾಖಲೆಯನ್ನು ಮಾಡಿದ್ದಾರೆ. 7 ವರ್ಷ 239 ದಿನ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. 2 ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ 1, ಈಗ 2ನೆಯ ಭಾಗದಲ್ಲಿ 1. ನಾಳೆಗೆ 240 ದಿನ ಆಗಲೇಬೇಕು. ಅಭಿಮಾನಿಗಳಿಗೆಲ್ಲ ಒಂಥರ ಖುಷಿ. ಏನೋ ನಮ್ಮದು ಟಾಗರು ಅಂತಾನೋ, ಇನ್ನೊಂದು ಅಂತಾನೋ, ಮತ್ತೊಂದು ಅಂತಾನೋ. ಈ ಖುಷಿ ಅಥವಾ ರೆಕಾರ್ಡ್ ರಾಮಯ್ಯ ಅಂತದಲ್ಲ, ಸ್ವಲ್ಪ ಮೆಚ್ಚಿಸಕ್ಕಾಡೋ ಮಾತುಗಳದು. ನನ್ನ ಪ್ರಕಾರ ಅದಲ್ಲ. ಭಾರತದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವ ಹೇಗಿದೆ, ಪ್ರಜಾಪ್ರಭುತ್ವದ ಅದ್ಭುತತೆ ಏನು, ಅದರ ಅಮೋಘವಾದಂತಹ ಆ ಸಾಮರ್ಥ್ಯ ಏನು ಅದರದ್ದು ಅಂತಂದರೆ, ಯಾರು ಎಲ್ಲಿಂದ ಬಂದು ಏನಾಗಿದ್ದವರು ಏನಾಗಬಹುದು ಅನ್ನೋಕ್ಕೆ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಇನ್ ಡೆಮೋಕ್ರಸಿ, ಇನ್ನೆಲ್ಲೂ ಆಗಲ್ಲ. ಡೆಮೋಕ್ರಸಿನಲ್ಲಿ ಟಗರ್ನ ಕುರಿ ಮೇಯಿಸ್ತಾ ಇದ್ದ ಸಿದ್ದರಾಮಯ್ಯ ಅಥವಾ ಹಸು ಮೇಯಿಸ್ತಿದ್ದವರು ಅಂತ ಯಾರೋ ಕೇಳ್ತಾರೆ. ಇಲ್ಲ, ಕುರಿನೇ ಅದು. ಕುರಿ ಮೇಯಿಸ್ತಿದ್ದ ಸಿದ್ದರಾಮಯ್ಯ, ಅಥವಾ ಒಂದು ಡಿಪ್ಲೊಮಾ ಕೋರ್ಸನ್ನು ಮಾಡಿಕೊಂಡು ಹಳೇದೊಂದು ಬೈಕ್ ಯಾವುದೋ ಇಟ್ಕೊಂಡು ಓಡಾಡ್ತಾ ಇದ್ದ, ಹಳೆ ಸಿಪ್ಪದಲ್ಲಿ ಓಡಾಡ್ತಿದ್ದ ಒಬ್ಬರು ದೇವೇಗೌಡರು ಒಬ್ಬರು, ಈ ಥರದವರು ಕೂಡ, ಅಥವಾ ಈವನ್ ಡಿ ಕೆ ಶಿವಕುಮಾರ್ ಫಾರ್ ದಟ್ ಮ್ಯಾಟರ್, ಹಿ ವಾಂಟ್ಸ್ ಟು ಬಿಕಮ್ ಚೀಫ್ ಮಿನಿಸ್ಟರ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಇವೆಲ್ಲ ತಳಮಟ್ಟದಿಂದ ಬಂದು ಹೀಗೆ ಈ ದೊಡ್ಡ ಹುದ್ದೆಗಳಿಗೆ ತಲುಪಬಹುದು ಅನ್ನೋದಕ್ಕೆ ಪ್ರಜಾಪ್ರಭುತ್ವ ಅದ್ಭುತ. ಆ ಅದ್ಭುತ ಪ್ರಜಾಪ್ರಭುತ್ವದ ಭಾಗಗಳು ಇವರೆಲ್ಲ. ಅದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರು. ಇವಾಗ ಅರಸರು ಅಷ್ಟೇ. ಅರಸರು ಏನು ದೊಡ್ಡ ಇದನ್ನ, ಅರಸು ಹೆಸರಿತ್ತು ಅವ್ರಿಗೆ. ಹುಣಸೂರಿನ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಂಥ ದೇವರಾಜ ಅರಸರು ಮೈಸೂರು ಜಿಲ್ಲೆಯಲ್ಲಿ, ಆ ಊರಿನಲ್ಲಿ ಅವ್ರದ್ದು ಸೇರಿದ್ರೆ ಒಂದು 3 ಕುಟುಂಬ ಇತ್ತೇನೋಪ್ಪ, 2 ಕುಟುಂಬ ಇತ್ತೇನೋ ಅಷ್ಟೇ. ಹಾಗಾಗಿ ಇವೆಲ್ಲ ಆ ಅದ್ಭುತಗಳು. ಅವ್ರದ್ದು ಏರುಪೇರು, ಅವ್ರದ್ದು ನೆಗೆಟಿವು ಪಾಸಿಟಿವು ಎಲ್ಲ ಬೇರೆ, ಎಲ್ಲರಿಗೂ ಇರುತ್ತೆ. ಸರಿ, ಎಲ್ಲರೂ ಶುಭ ಕೋರಿದ್ದಾರೆ, ಸಂತೋಷ, ಎಲ್ಲರೂ ಕೋರ್ಬೋದು, ತಪ್ಪೇನಿಲ್ಲ. BJP ಟೀಕೆ ಮಾಡಿದೆ. ಅವ್ರದ್ದು ದುರಾಡಳಿತದ ಅವಧಿ ಕಿಡಿಕಾರಿದ್ದಾರೆ. JDS ಭ್ರಷ್ಟಾಚಾರದ ಪಟ್ಟಿನಲ್ಲಿ ಅಂತ ಬಿಡುಗಡೆ ಮಾಡಿದ್ದಾರಂತೆ. 17ನೇ ಬಾರಿಗೆ ಬಜೆಟ್ ಮಂಡಿಸೋದಕ್ಕೆ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. 17ನೇ ಬಾರಿಗೆ ಹೇಗಾಯಿತು ಅಂತಂದರೆ ಉಪಮುಖ್ಯಮಂತ್ರಿಯಾಗೂ ಇದ್ದಿದ್ದ ಪರಿಣಾಮ, ಉಪಮುಖ್ಯಮಂತ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗಿಂದ ಈಗ ಬಾರಿ ಬಜೆಟ್ ಮಂಡಿಸ್ತಾರೆ. ಮಂಡಿಸ್ಲಿ. ಏನೇನು ಸಾಧನೆಗಳು ಅನ್ನುವುದಾದರೆ ಮುಖ್ಯಮಂತ್ರಿಗಳದ್ದು ಅನ್ನಭಾಗ್ಯ, ಕ್ಷೀರಭಾಗ್ಯ, ಭಾಗ್ಯಗಳ ಭಾಗ್ಯ ಮಾಡ್ಕೊಂಡಿದ್ದಾರೆ ಇವರು. ಭಾಗ್ಯ, ಅನ್ನಭಾಗ್ಯ ಮುಂದುವರಿದ ಯೋಜನೆ ಆದರೂ ಒಂದು ಹಂತದಲ್ಲಿ, ಅಥವಾ ಕೇಂದ್ರ ಸಪೋರ್ಟೆಡ್ಡು ಆದರೂ. ಮತ್ತು ಕ್ಷೀರಭಾಗ್ಯ ನಮ್ಮ KMFನಲ್ಲಿ ನನಗಿನ್ನೂ ನೆನಪಿದೆ. ಆ ದಿನಗಳಲ್ಲಿ ನಮ್ಮ ಹತ್ರ ಹಾಲು ಹೆಚ್ಚಿತ್ತು. ಅವತ್ತಿದ್ದಂಥ ಅಧಿಕಾರಿ ಏನಾದ್ರು ಮಾಡಬೇಕು ಅನ್ನೋ ಐಡಿಯಾ ತಂದು ಇದನ್ನು ತಲೆಗೆ ಹಾಕಿದ್ರು, ಉಳನ. ಆಮೇಲೆ ಅದು ಕ್ಷೀರಭಾಗ್ಯವಾಯಿತು, ಮಕ್ಕಳಿಗೆ ಹಾಲಾಯಿತು. ಇನ್ನು ಮನಸ್ವಿನಿ, ವಿದ್ಯಾಸಿರಿ, ಹರೀಶ್ ಸಾಂತ್ವನ ಯೋಜನೆಗಳು. ಇನ್ನು ಪಂಚ ಗ್ಯಾರಂಟಿ ಯೋಜನೆ 2ನೇ ಭಾಗದಲ್ಲಿ, ಮೊದಲನೇ ಭಾಗದಲ್ಲಿ ಅದಾದರೆ 2ನೇ ಭಾಗದಲ್ಲಿ ಕೃಷ್ಣ ಯೋಜನೆ 3ನೇ ಹಂತ, ಒಂದಷ್ಟು ಪರಿಹಾರ ಬಿಡುಗಡೆ, 75,000 ಚಿಲ್ಲರೆ ಕೋಟಿ ಅಂತಿದ್ದಾನೆ. ಗ್ರೇಟರ್ ಬೆಂಗಳೂರು ರಚನೆ, ಸುರಂಗ ಮಾರ್ಗಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಬೆಂಗಳೂರಿನಲ್ಲಿ ಅಂತ. ನಾನು ಅದನ್ನು ಭಾಳ ದೊಡ್ಡ ಸಾಧನೆ ಅನ್ನೋ ಪಟ್ಟಿಗೆ ತರಲ್ಲ ಅದನ್ನು. ದೇರ್ ಆಲ್ ಅಡ್ಮಿನಿಸ್ಟ್ರೇಟಿವ್ಲಿ ಡೆವಲಪ್ಮೆಂಟಲ್ ವರ್ಕ್ಸ್, ಐಡಿಯಾಲಜಿಕಲಿ ಪಾಲಿಸಿ ರಿಲೇಟೆಡ್ ಇವೆಲ್ಲ. ಯಾವುದು ಅನ್ನಭಾಗ್ಯ, ಕ್ಷೀರಭಾಗ್ಯ, ಮೇ ಬಿ ಇವನ್ ಪಂಚ ಗ್ಯಾರಂಟಿಗಳು.
ಅದಂತ ಜಾರಿಗೆ ತಂದಿದ್ದ ರೀತಿ ಸರಿ ಇಲ್ಲ ಅನ್ನೋ ವಾದ ನಂದು ಈಗಲೂ ಇದೆ. ಅದು ತಂದಿದ್ದು ತಪ್ಪು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಯಾವ ಬ್ಯೂಟಿ ಆಫ್ ಪ್ರಜಾಪ್ರಭುತ್ವದಲ್ಲಿ ತಳಮಟ್ಟದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬಹುದು, ಹಾಗೆ ಅಂತಹದೇ ಪ್ರಜಾಪ್ರಭುತ್ವದಲ್ಲಿ ಹಸಿವು ಮತ್ತು ಆಸರೆ ಇಲ್ಲದೆ ಇರಲೂಬಾರದು ಜನ. ಯಾಕಂದ್ರೆ ಆ ಪ್ರಜಾಪ್ರಭುತ್ವದ ಪ್ರಭುವಾಗ ಅವನೇ ಇದ್ದಾಗ ಅವನೇ ಆ ಪರಿಸ್ಥಿತಿಯಲ್ಲಿ ಇರಬಾರ್ದು ಅನ್ನೋದು ನಮ್ಮ ಮೂಲ ಚಿಂತನೆ ಆಗಿರಬೇಕು. ಹಾಗಾಗಿ ಅದನ್ನು ಜಾರಿಗೆ ತಂದಿದ್ದು ತಪ್ಪು ಅಂತ ಅಲ್ಲ ನನ್ನ ವಾದ. ಜಾರಿಗೆ ತಂದ ರೀತಿ ಬಹಳ ಮೂರ್ಖತನದ ಪರಮಾವಧಿ. ಅದು ಅದರ ಪರಿಣಾಮನ ಅನುಭವಿಸ್ತಾ ಇದ್ದೀವಿ. ಇಟ್ಸ್ ಓಕೆ. ಅವ್ರ ಮೇಲೆ ಬಂದ ದೊಡ್ಡ ಆರೋಪಗಳಲ್ಲಿ ಅತ್ಯಂತ ದೊಡ್ಡದಾಗಿದ್ದು ಅರ್ಕಾವತಿ ಡಿನೋಟಿಫಿಕೇಶನ್, ರೀಡು ಅಂತ ಅಕ್ರಮ. ಎಲ್ಲ ರೀಡು ಅಂತ ಬರ್ಸಿದ್ರು, ಅಳಿಯ ಅಲ್ಲ ಮಗಳ ಗಂಡ ಅಂತ ಅದಾಯ್ತದು. ಹುಬ್ಲೋಟ್ ವಾಚು ಗಿಫ್ಟ್ ಪಡೆದ ಆರೋಪ. ಭಾಳ ಸರಿ ಸಮಾಜವಾದಿ ಅಂತ ಕರ್ಕೊಳ್ಳೋರು ಮಜಾವಾದಿ ಇವರು ಅನ್ನೋ ಆರೋಪಕ್ಕೆ ಕರ್ಕೊಳ್ಬೇಕಾಗಿ ಅಲ್ಲಿಂದ ಶುರು ಬಂದಿದೆ. ಮೂಡ ಹಗರಣ ಅಫ್ಕೋರ್ಸ್ ಅತ್ಯಂತ ದೊಡ್ಡ ವಿವಾದವಾಗಿ ಕಾಡಿದ್ದು. ಅವರ ಪತ್ನಿ 14 ಸೈಟು 17 ಸೈಟು 16 ಸೈಟು 26 ಸೈಟು ಅಷ್ಟು ತೊಗೊಂಡಿದ್ದು. ವಾಲ್ಮೀಕಿ ನಿಗಮದ ಅಕ್ರಮ ಆರೋಪ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ನೇರವಾಗಿ ಅವರೇ ಜವಾಬ್ದಾರರು, ಭಾಗಿದಾರರು, ಪಾಲ್ದಾರರು ಅಂತ ನಾನು ಹೇಳದೇ ಇದ್ದರು. ಅದರ ಅರಿವಿತ್ತೇನೋ ಇವರಿಗೆ, ಹಿಂಗೆ ಆಗ್ತಾ ಇದ್ದಾಗ ನಿಲ್ಲಿಸ್ಬೋದಾಗಿತ್ತೇನೋ ಅನ್ನೋದು ಒಂದು ನಂದು. ಎರಡನೇದು, ಆ ಪ್ರಕರಣದಲ್ಲಿ ಬಹಳ ಗಟ್ಟಿಯಾದ ತೀರ್ಮಾನಗಳನ್ನು ಇನ್ನೂ ತಗೋಬೇಕಾಗಿತ್ತು ಅಂತ. ನಮ್ಮ ದುಡ್ಡು ವಸೂಲಿ ಆಯಿತು ಅಂತ ಇವರು ಹೇಳ್ತಾರೆ, ಬಟ್ ಅದಾಗಿದ್ದು ರೀತಿ ಭಾಳ ಏನೋ. ಗಣಿ ಗುತ್ತಿಗೆಗೆ 500 ಕೋಟಿ ಕಿಕ್ ಬ್ಯಾಕ್ ತೊಗೊಂಡಿದ್ದಾರೆ. ಅಬಕಾರಿ ಕಿಕ್ ಬ್ಯಾಕು, ಗುತ್ತಿಗೆದಾರರಿಂದ ಕಮಿಷನ್ ಆರೋಪ. ಇದು ಜನರಲಿ ಎಲ್ಲ ಸರ್ಕಾರಗಳ ಮೇಲೆ ಬರಬೇಕಾದಂತಹ ಆರೋಪಗಳು ಇವ್ರ ಮೇಲೂ ಬಂದಿದೆ. ಗುತ್ತಿಗೆದಾರರು ಅಥವಾ ಕಿಕ್ ಬ್ಯಾಕು, ಕಮಿಷನ್ನಿನ ಆರೋಪ ಕಳೆದ ಚುನಾವಣೆಯಲ್ಲಿ ಗೋಡೆಗೋಗಿ ಪೋಸ್ಟರ್ ಅಂಟಿಸಿದ್ರು ಬೆನ್ನುಜ್ಜಿಕೊಂಡು. ಆದರೆ ಇವರ ಸರ್ಕಾರದಲ್ಲೂ ಅದು ಭಯಂಕರವಾಗಿ ಮಿತಿ ಮೀರಿದೆ ಅನ್ನೋದು ನಮಗೆ ಬರ್ತಿದೆ. ನಮಗೆ ಬೇರೆಯವ್ರು ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅದು ನಮಗೆ ಗೊತ್ತಾಗ್ತಾ ಇದೆ. ಅದನ್ನು ನಿಯಂತ್ರಿಸುವಲ್ಲಿ ಎರಡನೇ ಹಂತದ ಮುಖ್ಯಮಂತ್ರಿ ಆದಾಗ ಅವರದಲ್ಲಿ ವಿಫಲರಾದರು ಅನ್ಬೋದು. ಅದನ್ನು ತಡೆಯೋಕ್ಕಾಗಲಿಲ್ಲ. ಬೊಮ್ಮಾಯಿ ಸರ್ಕಾರದ ಮೇಲೆ ಮಾಡಿದ್ದಕ್ಕಿಂತ ದುಪ್ಪಟ್ಟಾಗೋಯ್ತು ಎಲ್ಲ. ಅದನ್ನು ತಡೆಯೋಕ್ಕಾಗಿಲ್ಲ ಅವ್ರ ಕೈಲಿ ಅನ್ನೋದು ಅವರ ವೀಕ್ನೆಸ್ ಇರಬಹುದು ಎರಡನೇ ಭಾಗದಲ್ಲಿ. ವಿವಾದಕ್ಕೆ ಹೋಗೋದಾದರೆ ಜಾತಿ ಗಣತಿಯನ್ನು ತರಕ್ಕೆ ಹೋಗಿದ್ದು ವಿಪರೀತ ವಿವಾದವಾಯಿತು. ಹಿಂದೆ ಲಿಂಗಾಯತ ಧರ್ಮ, ಪ್ರತ್ಯೇಕ ಲಿಂಗಾಯತ ಧರ್ಮ ತಂದಾಗ ಹೇಗಾಯಿತೋ ಇದು ಹಾಗೆ ಆಯಿತು. ಇನ್ನು ಶಾದಿ ಭಾಗ್ಯ, ಹೀಗೆ ಟಿಪ್ಪು ಜಯಂತಿ ಮತ್ತು ಕೇರಳ ಸರ್ಕಾರಕ್ಕೆ ಆಗಾಗ್ಗೆ ಕೊಡುಗೈದಾನಿಯಂತೆ ಹಣ ಕೊಡಕ್ಕೆ ಹೋಗಿತ್ತಿತ್ತು. ಸರಿ, ಈಗ ಓಕೆ, ಅವ್ರು ಬೈಟ್ ಇದೆ ನೋಡ್ಬಿಡೋಣ. ತೃಪ್ತಿ ಇದೆ. ಜನರಿಗೆ ಕೆಲಸ ಮಾಡೋದೇ ಖುಷಿ. ನಂಗೆ ಗೊತ್ತೇ ಇಲ್ಲ. ನಾನು ಭಾಳ ಹೆಚ್ಚಂದರೆ ಒಂದು ಸಾರಿ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು. ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀನಿ. ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದರೆ ಕಾಲ ಬೇರೆ ಬೇರೆ. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ, ಒಳ್ಳೇದಾಗಲಿ, ಶುಭವಾಗಲಿ. ನಿನ್ನೆನೆ ಹೇಳಿದ್ದೀನಲ್ರಿ, ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಲಕ್. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಶ್ರೀ ದೇವರಾಜು ಅರಸು ಅವರ ಮುಖ್ಯಮಂತ್ರಿಯಾಗಿ 2792 ದಿವಸಗಳನ್ನ ಕಳೆದಿದ್ದಾರೆ. ಇವತ್ತಿಗೆ ಅದು ಈಕ್ವಲ್ ಆಗಿದೆ. ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ಸಿನ ಐಡಿಯಾಲಜಿ ಏನಿದೆ, ಬದ್ಧತೆ ಏನಿದೆ, ಬಡವರ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ದೂರದೃಷ್ಟಿ, ಈ ಎರಡೂ ನಾಯಕರು ಮಾಡೋದಕ್ಕೆ ಸಾಧ್ಯ ಆಗಿದೆ. ಇತ್ತೇನು ಮುಖ್ಯಮಂತ್ರಿಗಳಾಗಿ ಎರಡನೇ ಅವಧಿಯಲ್ಲಿ ಏನ್ ಸಾಧನೆ ಮಾಡಿದ್ದೀರಿ? ಯಾವುದೇ ಒಂದು ಹೋರಾಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಲ್ಲ ಸಿದ್ದರಾಮಯ್ಯನವರು ಯಾವುದೇ ಒಂದು ಹೋರಾಟ ಇಲ್ಲದೆ ಅದೃಷ್ಟದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಅವಕಾಶವಾದಿ ಮುಖ್ಯಮಂತ್ರಿಗಳು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಷ್ಟು ಬಡವರಿಗೆ ಮನೆಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಲಕ್ಷ ಮನೆಗಳನ್ನ ನೀಡಿದ್ದಾರೆ, ಇದನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಬೇಕು.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮೊದಲು ಅವರು ಪೂರ್ಣಾವಧಿ ಸಿಎಂ ಆಗಿದ್ದಾಗ ಇದ್ದಂತಹ ಗತ್ತು ಈ ಅವಧಿಯಲ್ಲಿ ಕಾಣಿಸ್ಲಿಲ್ಲ ಅನ್ನೋದು ಅದೊಂದಿದೆ. ಈಗ ಅರಸರ ಸಮಯವನ್ನ ಸಿದ್ದರಾಮಯ್ಯನವರ ಸರ್ಕಾರದ ಸಮಯಕ್ಕೆ ಹೇಗೆ ಹೋಲಿಸಬಾರದು ಅಂತ ಹೇಳ್ತೀವೋ ಹಾಗೆ ಮೊದಲನೇ ಅವಧಿನೂ ಈ ಅವಧಿನೂ ಹೋಲಿಸಬಾರ್ದು. ಯಾಕೆ ಸರ್? ಎರಡು ಬೇರೆ ಬೇರೆ. ಮೊದಲನೆಯ ಅವಧಿನಲ್ಲಿ ಸಿದ್ದರಾಮಯ್ಯನವರಿಗೆ ಈ ಪ್ರೆಷರ್ಸ್ ಇರಲಿಲ್ಲ. ಎರಡನೇ ಅವಧಿಯಲ್ಲಿ ಎರಡು ಪ್ರೆಷರು. ಒಂದು 2.5 ವರ್ಷ ಆದ ಮೇಲೆ ಬಿಟ್ಟು ಕೊಡಬೇಕಂತೆ ಎಂಬ ಅಲಿಖಿತವಾಗಿ ಇದೆ ಎನ್ನಲಾಗಿರುವ ಒಂದು ಒಪ್ಪಂದದ ಪ್ರೆಷರು. ಇನ್ನೊಂದು ಇವ್ರನ್ನ ಕೇಳಿರಲಿಲ್ಲ ಗ್ಯಾರಂಟಿಯಲ್ಲಿ. ನಾನು ಈಗಲೂ ಹೇಳ್ತೀನಿ, ಗ್ಯಾರಂಟಿಗೆ ಸಿದ್ದರಾಮಯ್ಯನವರ ಪೂರ್ಣ ಒಪ್ಪಿಗೆಯನ್ನು ಫಿನಾನ್ಷಿಯಲ್ ಸೈಡಿಂದ, ಆರ್ಥಿಕ ಹೊರೆಯ ಸೈಡಿಂದ ಪಡೆದಿದ್ದಂಗೆ ಇರಲಿಲ್ಲ. ತಂದುಬಿಟ್ರು, ಸಿಗಾಕೊಂಬಿಟ್ರು ಅದರಲ್ಲಿ. ಸೊ ಹಿ ಹ್ಯಾಡ್ ಟು ಫೇಸ್ ಇಟ್. ಸೊ ಹಾಗಾಗಿ ಒಂದನೇದಕ್ಕೂ ಎರಡನೇದಕ್ಕೂ ಹೋಲಿಕೆ ಅಷ್ಟು ಸರಿ ಅಲ್ಲ ಅದು ಅಂತ ಕಾಣುತ್ತೆ. ಮುಖ್ಯಮಂತ್ರಿಯಾಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಿದ್ದರಾಮಯ್ಯನವರು ಎರಡೂ ಇದೆ. ಅವ್ರು ಹೇಳಿದ್ರು ನನಗೆ ಅವಕಾಶ ಸಿಕ್ತು ಅಂತ. ನಿಜ, ಅವಕಾಶ ಸಿಕ್ತು ಅವ್ರಿಗೆ. ಅವತ್ತಿನ ಒಂದು ಪಕ್ಷದಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂತ ನಾಣಯ್ಯನವರು ಅವರನ್ನು ಮೆಚ್ಚಿಸ್ಲಿಕ್ಕೆ, ಒಪ್ಪಿಸ್ಲಿಕ್ಕೆ ಮೈಸೂರಿಗೆ ಹೋಗಿದ್ದಿದ್ದು ಉಂಟು. ಅವ್ರು ಒಪ್ಪಲಿಲ್ಲ, ಇದು ಪಕ್ಷೇತರನಾಗೆ. ದೀರ್ಘಕಾಲ ಕಾಂಗ್ರೆಸ್ಸಿನ ಕಟ್ಟರ್ ವಿರೋಧಿಯಾಗಿ ರಾಜಕಾರಣವನ್ನು ನಡೆಸಿ ಅದರಲ್ಲೇ ಹೆಸರು ಮಾಡಿ ಹುದ್ದೆಗಳನ್ನು ಅಲಂಕರಿಸಿ ದೊಡ್ಡ ವ್ಯಕ್ತಿಯಾಗಿದ್ದ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸಿನ ಅತಿ ದೀರ್ಘಕಾಲದ ಮುಖ್ಯಮಂತ್ರಿ ಆದರು. ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುತ್ತಾ. ಯಾಕಂದರೆ CM ಇಸ್ ಎ ಕಾಂಗ್ರೆಸ್ ರಾಜ್ಯದ ಪೋಸ್ಟ್, ಅದು ಕಾಂಗ್ರೆಸ್ ಪೋಸ್ಟ್ ಅಲ್ಲ. ಅದು ಒಂದು ರೀತಿ ಭಾಳ ವಿಚಿತ್ರವಾಗಿ ಕಾಣುತ್ತೆ ನನಗೆ. ಯಾಕಂದರೆ ಪಕ್ಕಾ ಕಟ್ಟರ್ ಕಾಂಗ್ರೆಸ್ ವಿರೋಧಿ, ಅಲ್ಲಿ ಯಾವ ಅನುಮಾನನೂ ಇರಲಿಲ್ಲ. ಇನ್ನು ಯಾರ ದಾಖಲೆಯನ್ನು ಇವತ್ತು ಮುರಿದ್ರು, ನೆನ್ನೆ ಮುರಿದ್ರು, ಇವತ್ತು ಮುರಿದ್ರು ಅಂತ ಇದ್ದೀವಿ ಅರಸರನ್ನು. ದೇವರಾಜ ಅರಸರು ಆ ಪಕ್ಷದಿಂದ ನೋಡಿ, ಕಾಂಗ್ರೆಸ್ ಕಟ್ಟರ್ ವಿರೋಧಿ ಕಾಂಗ್ರೆಸ್ಸಿಗೆ ಬಂದು ದೀರ್ಘಕಾಲದ ಮುಖ್ಯಮಂತ್ರಿ ಆಗ್ತಾರೆ. ದೀರ್ಘಕಾಲದ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಇವರು ಇವಾಗ ಸೋಲಿಸ್ತಾರೆ, ಅಂದರೆ ದಾಖಲೆ ಮುರಿತಾರೆ. ಕಾಂಗ್ರೆಸ್ಸಿನ ಪಕ್ಕಾ ಕಾಂಗ್ರೆಸ್ಸಿಗನಾಗಿ ಕಾಂಗ್ರೆಸ್ಸಿನಿಂದಲೇ ವಜಾ ಆಗಿ ಹೊರಗಡೆ ಹೋಗಬೇಕಾದ ಅನಿವಾರ್ಯ ಸ್ಥಿತಿಯನ್ನು ತನ್ನ ಕೊನೆ ರಾಜಕೀಯ ಜೀವನದಲ್ಲಿ ಕಾಣಿದ್ರು ಅರಸರು. ಒಳಗಿದ್ದವ್ರು ಹೊರಗೆ ಹೋದ್ರು, ಹೊರಗಿದ್ದವ್ರು ಒಳಕ್ಕೆ ಬಂದು ಆಗಿರೋಂಥ ಎರಡು ವಿಚಿತ್ರವಾದ ವೈರುಧ್ಯಗಳು ಇದರೊಳಗಡೆ ಅಡಗಿದೆ. ಅದನ್ನು ಭಾಳ ಜನ ಗಮನಿಸಿರಲ್ಲ ಅಥವಾ ಗಮನಿಸಲ್ಲ. ಸರ್ವವನ್ನು ಮಾಡಿದ ಅರಸರು, ಇಂದಿರಾ ಗಾಂಧಿಗೆ ಮರುಜೀವ, ಚಿಕ್ಕಮಗಳೂರು ಎಲೆಕ್ಷನ್ ಇರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನ ಮಾಡಿದವರು, ಎಮರ್ಜೆನ್ಸಿಯನ್ನು ತಡ್ಕೊಂಡವರು, ಎಲ್ಲವನ್ನ ಮಾಡಿದವರು ಹೊರಗೋಗ್ಬೇಕಾಗಿ ಬಂತು. ಆದರೆ ಅದೇ ಕಾಂಗ್ರೆಸ್ಸನ್ನು ಖಂಡ ತುಂಡವಾಗಿ ಟೀಕೆ ಮಾಡಿದ್ದಂಥ ಸಿದ್ದರಾಮಯ್ಯನವರು ಒಳಕ್ಕೆ ಬಂದು ಸಫಲರಾದರು. ಇದನ್ನು ಏನಂತ ಕರೆಯೋಣ ಅಲ್ವಾ? ಹಾಗೆ ಇನ್ನು ಸಮಯ ವೈಸಲ್ಲಿ ದಟ್ ವಿಲ್ ಬಿ ದೇರ್. ಅವ್ರ ಸಮಯದಲ್ಲೂ ವಿವಾದ ಇರುತ್ತೆ, ಇನ್ನೊಬ್ಬರ ಸಮಯದಲ್ಲೂ ವಿವಾದ ಇರುತ್ತೆ. ಪೂರ್ಣ ಪ್ರಮಾಣದ ಅದೃಷ್ಟವಂತ ಮುಖ್ಯಮಂತ್ರಿ ಅಂತ ನಾನು ಬಣ್ಣಿಸ್ಲಿಕ್ಕೆ ತಯಾರಿ ಇಲ್ಲ ಸಿದ್ದರಾಮಯ್ಯನವರು. ಪೂರ್ಣ ಪ್ರಮಾಣದ ಅದೃಷ್ಟವಂತ ಅಲ್ಲ. ಅದೃಷ್ಟ ಎಲ್ಲರಿಗೂ ಎಲ್ಲ ಹಂತದಲ್ಲೂ ಒಂಚೂರು ಇರಬೇಕು. ಬಟ್ ಜೊತೆಗೆ ಒಂದಿಷ್ಟು ಪ್ರಯತ್ನ ಮತ್ತು ದೂರದ ಆಲೋಚನೆ ಮತ್ತು ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗಬೇಕಾದ ಧೈರ್ಯ. ಬೇಸಿಕಲಿ ಸಿದ್ದರಾಮಯ್ಯನವ್ರಿಗೆ JDS ಬಿಟ್ಟು ಬಂದಾಗ ತನ್ನದೇ ಪಕ್ಷವನ್ನು ಮಾಡಿಕೊಳ್ಳಲು ಅವಕಾಶ ಇದ್ರೂ ಮಾಡಲಿಲ್ಲ. ಬಿಕಾಸ್ ಅವ್ರು ಭಯಸ್ತ, ಪುಕ್ಲು ಆಗಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. AIPJD ಏನೋ ಒಂದು ಪಕ್ಷ ಪ್ರಯತ್ನ ಅವ್ರು ಮಾಡಿದ್ದಿದ್ದು ಅದು. ಹಾಗಾಗಿ ಅಲ್ಟಿಮೇಟ್ಲಿ ವೆಂಟ್ ಅಂಡ್ ಸರೆಂಡರ್ ಟು ಕಾಂಗ್ರೆಸ್. ಹಾಗಾಗಿ ಆ ಆಲೋಚನೆಗಳು ಅವ್ರಿಗೆ ಹೆಲ್ಪ್ ಮಾಡಿದೆ, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ವಿಜಯೇಂದ್ರ ಹೇಳ್ದಂಗೆ ಬರೀ ಅದೃಷ್ಟದಲ್ಲೇ ಬಂದರು ಅನ್ನೋಕ್ಕಾಗಲ್ಲ. ಹಾಗಾದರೆ ದೀರ್ಘಕಾಲದ ಹೋರಾಟ ಮಾಡಿದ್ರೂ ಯಡಿಯೂರಪ್ಪನವ್ರಿಗೆ ಅವತ್ತು ಲಾಟ್ರಿ ಹೊಡೆದಂಗೆ 2020 DCM ಬಂದಿದ್ದು. ಹಾಗೆ ನೋಡಬೇಕು ಅದು ಲಾಟ್ರಿನೇ ಹಂಗಾರೆ, ಅದು ಅವರ ಅದೃಷ್ಟ ಅಲ್ವಾ? ಎಸ್
ಸಿದ್ದರಾಮಯ್ಯ ಅವತ್ತು ಅರಸು ಅವರ ಸಾಧನೆ ಸರಿಗಟ್ಟಿ ನಾಳೆ ಹೊಸ ದಾಖಲೆ ನಿರ್ಮಿಸ್ತಾ ಇದ್ದಾರೆ. ಈ ಹೊತ್ತಲೇ ಪವರ್ ಶೇರಿಂಗ್ ಚರ್ಚೆ ಕೂಡ ಆಗ್ತಾ ಇದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆಪ್ತರಾದ ರಾಜಣ್ಣ ಅವರು ಸಿದ್ದರಾಮಯ್ಯ ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಕಷ್ಟ ಅಂತ ಅಂದ್ರು. ಮಹದೇವಪ್ಪ ರಾಯರೆಡ್ಡಿ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತ ಕೂಡ ಹೇಳಿದ್ರು. ಆದರೆ ಡಿಕೆಶಿ ಆಪ್ತರಾದ ಮಾಗಡಿ ಬಾಲಕೃಷ್ಣ, ಶಿವಗಂಗಾ ಬಸವರಾಜ್, ಯೋಗೇಶ್ವರ್ ಅವರು ಡಿಕೆಶಿಗೆ ಅವಕಾಶ ಸಿಗುತ್ತೆ, ಸಿದ್ದರಾಮಯ್ಯ ಒಮ್ಮನಸ್ಸಿಂದ ಬಿಟ್ಕೊಡ್ತಾರೆ ಅಂದ್ರು. ಈ ಮಧ್ಯೆ ಸಿಎಂ ದಾಖಲೆ ಹೊತ್ತಲೇ ಅವರ ಅಭಿಮಾನಿಗಳು ರಾಜ್ಯಾದ್ಯಂತ ವಿಶೇಷವಾಗಿ ಸಂಭ್ರಮಾಚರಣೆ ಮಾಡಿದ್ರು. ಮೈಸೂರಿನ ಶಾರದಾದೇವಿ ನಗರದಲ್ಲಿರುವಂತಹ ಸಿಎಂ ನಿವಾಸದ ಬಳಿ ಅಭಿಮಾನಿಗಳು ನಾಟಿ ಕೋಳಿ ಬಿರಿಯಾನಿಯನ್ನ ಹಂಚಿದ್ದಾರೆ. ನೆಲಮಂಗದ ಭಕ್ತನಪಾಳ್ಯದಲ್ಲಿ ಅಭಿಮಾನಿಗಳು ಸಾವಿರಾರು ಜನರಿಗೆ 2,000 ಕೆಜಿ ನಾಟಿ ಕೋಳಿ ಮುದ್ದೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಯಾದಗಿರಿ, ಶಿವಮೊಗ್ಗದಲ್ಲಿ ಕೂಡ ಇದೇ ವ್ಯವಸ್ಥೆ ಆಗಿತ್ತು. ಬೆಳಗಾವಿ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಬ್ಯಾನರ್ಗೆ ಹಾಲಿನ ಅಭಿಷೇಕ, ಪುಷ್ಪವೃಷ್ಟಿಯನ್ನ ಮಾಡಿದ್ರು. ಸಂಕ್ರಾಂತಿ ನಂತರ ಏನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ರಕ್ತಕ್ರಾಂತಿ ಆಗುತ್ತೆ ಅಂತ ದಾವಣಗೆರೆಯಲ್ಲಿ ಅಭಿಮಾನಿಗಳು ಎಚ್ಚರಿಸಿದ್ದಾರೆ. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಸಿದ್ದರಾಮಯ್ಯನವರು ಇಲ್ಲದೇ ಇರೋ ಕಾಂಗ್ರೆಸ್ ಪಕ್ಷನ ಮತ್ತು ಸರ್ಕಾರನ ಉಳಿಸೋದು ಕಷ್ಟ. 2028 ಆದ್ಮೇಲೆ ನೀವು ಕೇಳ್ತಿಲ್ಲ, ಅವ್ರು ಕೂಡಿಸ್ಕೊ ಬರಬೇಕಾದ್ರೆ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಇರಲೇಬೇಕು. ಅವರು ಅವಧಿನ ಪೂರೈಸಲೇಬೇಕು. ನನ್ನೇನು ತಕರಾರಿಲ್ಲ. ಇಂಥ ಸಮಾಜನ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಸಿದ್ದರಾಮಯ್ಯರ ನಾಯಕತ್ವವನ್ನು ಗಟ್ಟಿಯಾಗಿ ಈಗ ಸಿದ್ದರಾಮಯ್ಯನವರ ಚೀಫ್ ಮಿನಿಸ್ಟರ್ ಆಗಿದ್ದು ಹೇಗೆ CLP ನಲ್ಲಿ ಎಲ್ಲರದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ CLP ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು CLPನೇ ಹೊರತು ಬೇರೆ ಯಾರೂ ಅಲ್ಲ. ದೇವರಾಜ್ ಅರಸರು ಮುಖ್ಯಮಂತ್ರಿ ಆದಾಗ ಅವ್ರು ಶಾಸಕರೇ ಇರಲಿಲ್ಲ. ಅವರು ಅಂದಿನ ಶಾಸಕಾಂಗ ಪಕ್ಷದ ಸಿದ್ದರಾಮಣ್ಣ ಅವ್ರ ನಾಯಕತ್ವನ ನಾವೆಲ್ಲ ಒಪ್ಪಿರೋದು. ಕಾಂಗ್ರೆಸ್ ಸಿದ್ದರಾಮಣ್ಣ ಅವ್ರಿಗೆ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಕಾಂಗ್ರೆಸ್ ಅನ್ನ ಬೆಳೆಸ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರು ಮಾಡಬೇಕು. ಸಿದ್ದರಾಮಯ್ಯನವರು ವೋಟನ್ನು ತಂದುಕೊಡ್ತಾರೆ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ. ನಾನು ಯಾವಾಗಲೂ ಹೇಳ್ತಿದ್ದೆ, ರಾಹುಲ್ ಗಾಂಧಿ ನೋಡ್ಕೊಂಡು ಈ ರಾಜ್ಯದಲ್ಲಿ ವೋಟ್ ಹಾಕ್ತಾರೆ ಅಂತ ನಾನು ನಂಬಿಲ್ಲ. ರಾಹುಲ್ ಗಾಂಧಿ ಮೇಲೆ ಪ್ರೀತಿ, ವಿಶ್ವಾಸ, ನಮ್ಮ ನಾಯಕ ಅವರು ಅಂತ ಅನ್ಕೊಂಡಿದ್ರು. ಅನ್ಕೊಳ್ಳಿ, ಅದು ನಿಮ್ಮ ತಪ್ಪಲ್ಲ, ಅದು ನಿಮ್ಮ ಪಕ್ಷದ್ದು, ನಿಮ್ಮ ಕೆಲಸ. ಫ್ರಮ್ ಎನ್ ಔಟ್ಸೈಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳೋದು, ರಾಹುಲ್ ಗಾಂಧಿ ಕ್ಯಾನಾಟ್ ಬ್ರಿಂಗ್ ವೋಟ್ಸ್ ಇನ್ ಕರ್ನಾಟಕ, ನಾರ್ ಸೋನಿಯಾ ಗಾಂಧಿ ಇವತ್ತಿನ ಹಂತದಲ್ಲಿ. ಪ್ರಿಯಾಂಕಾದ್ ನನಗೆ ಗೊತ್ತಿಲ್ಲ, ಆಕೆ ನನಗೆ ಅಧಿಕೃತವಾಗಿ ತಂದಾಗ ಏನಾಗುತ್ತೋ ನನಗೆ ಐಡಿಯಾ ಇಲ್ಲ. ಹಾಗಾಗಿ ಇವತ್ತಿಗೂ ಒಂದು ಹಂತದಲ್ಲಿ ಒಂದು ವರ್ಗದ ಮತಗಳನ್ನು ಸೆಳೆದು ತರಬಹುದು ಅನ್ನೋ ಶಕ್ತಿ ಅವ್ರಿಗಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ದುಡ್ಡಿನ ದುರಾಸೆ ಆರಂಭದಿಂದ ಕಡಿಮೆ ಇಲ್ಲ ಅಂತಾನೆ ಅನ್ಬೋದು. ಅವಶ್ಯಕತೆಗೆ ತಕ್ಕಂತೆ ಹೌದು. ನಮ್ದು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನನ್ನ ಚುನಾವಣೆಗೆ ಬೇಕಾದಷ್ಟು ದುಡ್ಡನ್ನು ತಗೊಂಡ್ರು ಮಾಡಿರೋದು ಉಂಟು ಅಂತ. ಹಾಗಾಗಿ ಅದಿತ್ತು, ಬಟ್ ದುರಾಸೆ ಅಲ್ಲ. ಇವತ್ತಿನ ದುಷ್ಟ ರಾಜಕಾರಣಿಗಳಿಗೆ ಬಹುತೇಕ ಜನರದ್ದು ದುರಾಸೆ ಅದು. ಆಮೇಲೆ ಆ ದುರಾಸೆಯೇ ನಾಚಿಕೆ ಪಟ್ಟುಕೊಳ್ಳುವಂತಹ ಸಮಯ. ದುರಾಸೆಗೆ ಯಾವ್ದಾದ್ರು ಒಂದು ದೇವರು ಇದ್ದಿದ್ದಿದ್ರೆ, ಈಗ ರತಿ, ಮನ್ಮಥ ಈ ತರ ಎಲ್ಲ ದೇವರುಗಳಿವೆ. ಹಾಗೆ ಈ ದುರಾಸೆಗೂ ಒಂದು ದೇವರು ಇದ್ದಿದ್ದಿದ್ರೆ ಅವನು ನಾಚಿಕೆ ಪಟ್ಕೊಂಡು ಹೋಗಿ ಎಲ್ಲರೂ ಓಡೋಗ್ಬಿಡುವ ಅವನು. ಅಂತ ದುರಾಸೆ ಇದು. ಆ ದುರಾಸೆ ಕಾಣಲ್ಲ ಅವರಲ್ಲಿ. ಹಾಗೆಂದ ಮಾತ್ರಕ್ಕೆ ಅಧಿಕಾರ ಬೇಕು ಅಂದಾಗ ಆತ ಸುಮ್ಮನೆ ಏನು ಕೂತಿಲ್ಲ. ಅವರು ತನಗೆ ಬೇಕಾದ ಆಟವನ್ನು ಆಡೇ ಇದ್ದಾರೆ. ಅವರು ಆ ವಿಚಾರದಲ್ಲಿ ಹಿಂದಕ್ಕೆ ಹೋಗಿಲ್ಲ. ಹಾಗಾಗಿ ಅವರು ಈ ಹುಬ್ಲೋಟು ಪಬ್ಲೋಟು ಇಂಥದ್ದೆಲ್ಲ ಬಂದಾಗ ಯಾಕೆ ಬೇಕಿತ್ತು ಈ ಪಾರ್ಟಿಗೆ ಇವೆಲ್ಲ ಅಂತ ಅನ್ಸೋದು. ಈಸ್ ಎ ಫುಡ್ಡಿ, ಅದು ಬೇರೆ ವಿಚಾರ. ಸ್ವಲ್ಪ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ನಾಲಿಗೆ ಮುಂದೆನೆ, ಏನು ಅನುಮಾನನೇ ಇಲ್ಲ ಅದರಲ್ಲಿ. ಸ್ವಲ್ಪ ನಾಲಿಗೆ ಮುಂದೆನೆ ಅದು. ಹಾಗಾಗಿ CLP ಅಂತ ರಾಜಣ್ಣ ಈ ಕ್ಲಾಸಲ್ಲಿ ಮಕ್ಕಳಿಗೆ ಪಾಠ ಮಾಡ್ದಂಗೆ ಬಂದು ಮೈಕ್ ಮುಂದೆ ನಿಂತ್ಕೊಂಡು ಪಾಠ ಮಾಡಬೇಡ್ರಿ. ನೀವು ಎಲ್ಲವನಿಗೂ ಗೊತ್ತು ರೀ ನಿಮ್ಮ CLP ಅಂದರೆ ಏನು, ಆ CLP ಹೇಗೆ ಎಲೆಕ್ಟ್ ಮಾಡುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ರೀ. ಯಾಕೆ ಸುಮ್ಮನೆ ಬುರುಡೆ ಬಿಡ್ತೀರಿ ಬಂದು? ಯಾವುದೋ ಏನು ಗೊತ್ತಿಲ್ಲದೆ ಇರೋ ಬಕ್ರಾಗಳ ಮುಂದೆ ಪಾಠ ಮಾಡ್ದಂಗೆ ಮಾಡಕ್ಕೆ ಬರಬೇಡಿ ನನ್ನ ಹತ್ರ. ಐನೋ ಹೇಗಾಗತ್ತೆ CLPಗೆ ಎಲ್ಲಿಂದ ಬರುತ್ತೆ ಮೆಸೇಜು. ಅಬ್ಸರ್ವರ್ ಆಗಿ ಪಾರ್ಟಿ ಮೇಲ್ವಿಚಾರಕರಾಗಿ ಬಂದವರು ಎಲ್ಲಿಂದ ತರ್ತಾರೆ ಆ ಮೆಸೇಜನ್ನು? ಕವರಲ್ಲಿ ತಂದಿರೋದು ಉಂಟು ಹೆಸರುಗಳನ್ನು. ಇವೆಲ್ಲ ನಮಗೂ ಗೊತ್ತಿರೋಂಥ ಕತೆಗಳು. ಸುಮ್ಮನೆ ಬುರುಡೆ ಬಿಡಬೇಡಿ ಇಲ್ಲಿ. ಹಾಗಾಗಿ ಈಗ ಹೈಕಮಾಂಡ್ ಬೇಕು ಅಂದರೆ ಬೇಕು, ಇಲ್ಲದ್ರೆ ಇಲ್ಲ ಅಷ್ಟೆ. ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಏನಾಗತ್ತೆ, ಉಳಿಸಿದ್ರೆ ಏನಾಗತ್ತೆ? ತೆಗೆದರೆ ದೇರ್ ಇಸ್ ಅ ಪಾಸಿಬಿಲಿಟಿ ಸ್ಟೇಟ್ ವೈಡ್ ಕ್ಯಾಂಪೇನ್ ಮಾಡುವಂತಹ ಒಬ್ಬ ನಾಯಕ ಅವ್ರಿಗಿರಲ್ಲ.
ಅಟ್ಲೀಸ್ಟ್ ಹಿಂದ ವರ್ಗದಲ್ಲಿ. ಓಕೆ. ಹಂಗನ್ಬಿಟ್ಟು ಹಿಂದುಳಿದ ವರ್ಗದವರೆಲ್ಲ ಸಿದ್ದರಾಮಯ್ಯ ಬೆನ್ನಿಂದೆ ಹೋಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ, ಹಂಗೇನು ಹೇಳೋಕ್ಕಾಗಲ್ಲ. ಆದರೆ ಒಂದಿಷ್ಟು ಪಂಗಡ ಇದೆ, ಅದೊಂದು ಕಳ್ಕೋತಾರೆ. ಎರಡನೇದು, ಮುಂದಿನ ಚುನಾವಣೆಯಲ್ಲಾಗ ಇವರಿಗೆ ಚುನಾವಣಾ ರಾಜಕಾರಣದ ಆಸಕ್ತಿ ಎಷ್ಟು ಉಳ್ಕೊಳ್ಳುತ್ತೆ ಗೊತ್ತಿಲ್ಲ, ಇವ್ರ ಕ್ಯಾಂಪೇನ್ ಸ್ಟೈಲಲ್ಲಿ. ಹಾಗಾದ್ರೆ ಹೊಡೆತ ಏನೂ ಗೊತ್ತಿಲ್ಲ. ಮೂರನೇದು, ಇವ್ರನ್ನ ನಂಬಿ ಇವರ ಬೆನ್ನಿ ಹಿಂದೆ 100% ಅಥವಾ 80% ಅಥವಾ 75% ಹೆಜ್ಜೆ ಹಾಕಿರೋ ಕುರುಬರು ಹೇಗೆ ಸ್ಪ್ಲಿಟ್ ಆಗ್ತಾರೆ, ಕಾನ್ಸ್ಟಿಟ್ಯೂಯನ್ಸಿ ವೈಸಾ ಅಥವಾ ಕ್ಯಾಂಡಿಡೇಟ್ಗಳ ಆಧಾರದಲ್ಲ ಸ್ಪ್ಲಿಟ್ ಆಗ್ತಾರಾ ಗೊತ್ತಿಲ್ಲ. ಈ ಒಗ್ಗಟ್ಟಿರುತ್ತೆ ಅಂತ ನಾನು ನಂಬಕ್ಕಾಗಲ್ಲ. ತೆಗೆದ್ರೆ ತೆಗೆದಾಗ ಇದು ಇರುತ್ತೆ ಅಂತ ನಂಬಕ್ಕಾಗಲ್ಲ. ಅದಕ್ಕೆ ಅವ್ರ ತಯಾರಿ ಆಗಲೇಬೇಕು. ಸೊ ಈ ಎಲ್ಲ ಏಟುಗಳು ಒಳ ಏಟುಗಳು ಇರಬಹುದು, ಹೇಳಕ್ ಬರಲ್ಲ. ಹಾಗಿದ್ರೆ ಸಿದ್ದರಾಮಯ್ಯನವ್ರನ್ನೇ ಉಳಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಆ ಒಳ ಏಟುಗಳ ಪ್ರಾಬ್ಲಮ್ ಇಲ್ಲದೆ ಇರ್ಬೋದು 28ರಲ್ಲಿ. ಸರಿ, ಬಟ್ 28 ಆದಮೇಲೆ ಮತ್ತೆ ಸಿದ್ದರಾಮಯ್ಯನವ್ರನ್ನೇ CM ಮಾಡ್ತೀವಿ ಅಂತ ನೀವು ಸಂದೇಶ ಕಳಿಸೋದು ಅಷ್ಟು ಸುಲಭ ಅಲ್ಲ, ಗೆದ್ದರೆ ಹೇಳ್ತೀರಿ. ಸೊ ಕ್ವಶನ್ ಈಸ್ ಅಲ್ಲಿಗ DK ಶಿವಕುಮಾರ್ ಪಾತ್ರ ಬರುತ್ತೆ. ಅಂದರೆ ಹಿ ವಿಲ್ ಬಿ ಡಿನೈಡ್ ಚೀಫ್ ಮಿನಿಸ್ಟರ್ಶಿಪ್ ಅಂತ. ಅವ್ರು ಕೊಡಲ್ಲ. ಅವ್ರಿಗೆ ಕೊಡಲ್ಲ ಅಂದಾಗ ರಾಜ್ಯವ್ಯಾಪಿ DK ಶಿವಕುಮಾರ್ ಕ್ಯಾನ್ವಾಸ್ ಮಾಡಿ ಹಿಂದ ಮುಂದೆ ಪಂದ ಯಾವ್ಯಾವುದೋ ವರ್ಗಗಳಿಂದ ಎಲ್ಲ ವರ್ಗಗಳಿಂದ ಓಟ್ ತರಕ್ಕೆ ಅಲ್ಲದೇ ಇದ್ದರೂ ಒಕ್ಕಲಿಗ ಸಮುದಾಯ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮವರು ಕೈ ಎತ್ತಿದ್ರು ಅಥವಾ ನಮ್ಮವ್ರಿಗೆ ಡಿನೈ ಮಾಡಿದ್ರು, ನಮ್ಮವ್ರಿಗೆ ಮೋಸ ಆಯಿತು, ಇದು ವಂಚನೆ, ಇದು ಭ್ರಷ್ಟತೆ, ವಚನ ಭ್ರಷ್ಟತೆ ಅನ್ನೋ ಪಾಯಿಂಟ್ ಬಂದಾಗ ಅದು ಎಲ್ಲಿಗೆ ಶಿಫ್ಟ್ ಆಗುತ್ತೆ ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ ಒಂದು ರೀತಿ ಅಡಕತ್ತರಿಯಲ್ಲಿ ಕೂತಂಗಿದೆ. ಇದನ್ನು ಹೇಗೆ ರಿಸಾಲ್ವ್ ಮಾಡ್ಕೊಳ್ಳುತ್ತೆ ಅದರ ಒಳಗಡೆನೆ ಪಕ್ಷದ ಹಿತದೃಷ್ಟಿಯಿಂದ ಐ ಹ್ಯಾವ್ ನೋ ಐಡಿಯಾ. ಎಸ್. ಕೋಗಿಲು ಲೇಔಟ್ನ ಫಗೀರ್ ಕಾಲನಿ ವಸೀಂ ಲೇಔಟ್ನ ಅಕ್ರಮ ವಲಸಿಗರ ಬಗ್ಗೆ ಶಾಕಿಂಗ್ ವಿಚಾರವೊಂದು ಹೊರಗೆ ಬಂದಿದೆ. ಸರ್ಕಾರಕ್ಕೆ ಸರ್ವೆಯ ಪ್ರಾಥಮಿಕ ವರದಿ ಸಲ್ಲಿಕೆಯಾಗಿದ್ದು ಕೇವಲ 37 ಮಂದಿಯಷ್ಟೇ ಬೆಂಗಳೂರಿಗರಾಗಿದ್ದು ಉಳಿದವರೆಲ್ಲ ವಲಸಿಗರು. ಮೊದಲ ಹಂತದಲ್ಲಿ ನಾಡಿದ್ದು ಗುರುವಾರ ಮನೆ ಹಂಚಿಕೆ ಸಾಧ್ಯತೆ ಇದೆ. ಇನ್ನು ನಿರಾಶ್ರಿತರ ಕುಟುಂಬದವರ ಬಳಿ 2 ರೇಷನ್ ಕಾರ್ಡ್ ಇರೋದು ಕೂಡ ಗೊತ್ತಾಗಿದೆ. ನಿವೇಶನಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡುವುದು 50,000 ಪಾವತಿ ಮಾಡಬೇಕು. ಬಹುತೇಕ ಈ ಹಣವನ್ನು ಸರ್ಕಾರವನ್ನೇ ಭರಿಸುತ್ತೆ. ಗುರುವಾರದ ಒಳಗಡೆ ಮನೆ ನೀಡುವಂತಹ ಸಂಬಂಧ ಅರ್ಹ ಫಲಾನುಭವಿಗಳ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ನಿಯಮಾವಳಿ ಮೀರಿ ತುಷ್ಟೀಕರಣ ಕಾರಣಕ್ಕಾಗಿ ಮನೆಗಳ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ವಿಪಕ್ಷಗಳ ಆರೋಪ. ಅಲ್ಲದೆ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಜೊತೆಗೆ ಕೋರ್ಟ್ಗೂ ಕೂಡ ನಾವು PIL ಹಾಕ್ತೀವಿ ಅಂತ ಹೇಳಿದ್ದಾರೆ. 38 ಮನೆ ಬೆಂಗಳೂರಿನವರು ಉಳಿದವರು ಹೊರಗಡೆ, ಇದೇನು ಹೊಸದಲ್ಲ, ಆಘಾತಕಾರಿ ಅಂಶ. ಎಲ್ಲ ಸ್ಲಮ್ಗಳು ಹೊರಗಡೆಯವರೇ, ಅವ್ರು ಯಾರು ನಮ್ಮವರಲ್ಲ. ಇದ್ರೂ ಭಾಳ ಬಾರ್ಡರ್ ಲೈನಲ್ಲಿ ಇರ್ತಾರೆ, ನಮ್ಮವರು ಕಡಿಮೆ ಇರ್ತಾರೆ. ಯಾರು ನಮ್ಮವ್ರಲ್ಲ. ಯಾವ ಸ್ಲಮ್ ಬೇಕಾದ್ರೂ ತಗೊಳ್ಳೋಣ. ಆ ಸ್ಲಮ್ ಒಳಗಡೆನಲ್ಲಿ 10 ವರ್ಷದಿಂದ ಇರ್ಬೋದು, 15 ವರ್ಷದಿಂದ ಇರ್ಬೋದು, 26 ವರ್ಷದಿಂದ ಇರ್ಬೋದು, ಅದು ಬೇರೆ ವಿಚಾರ ಅಷ್ಟೇ. ಅವ್ರು ನಮ್ಮವರಲ್ಲ. ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಿರೋರು ನಮ್ಮವ್ರು ಇರ್ಬೋದೇನೋ. ಯಾಕೆಂದ್ರೆ ಅವ್ರು ಎಲ್ಲಿಂದಾನೋ ಬಂದಿಗೆ ಅವ್ರು ಇಲ್ಲೇ ಮಕ್ಕಳಾಗಿದ್ದರೆ ಯಾರೇನು ಮಾಡೋಕ್ಕೆ ಬರಲ್ಲ ಅದಕ್ಕೆ. ಹಾಗಾಗಿ ಅದನ್ನೇನು ದೊಡ್ಡ ಆಘಾತಕಾರಿ. ರೇಷನ್ ಕಾರ್ಡು 2 ಸಿಕ್ಕಿರೋದು ನನಗೆ ಯಾವ ಆಶ್ಚರ್ಯವೂ ಇಲ್ಲ. ರೇಷನ್ ಕಾರ್ಡ್ ನನಗೆ ಯಾವ ಆಶ್ಚರ್ಯನೂ ಇಲ್ಲ. ಇನ್ನೂ ಒಂದಿರ್ಬೋದು, ಚೆಕ್ ಮಾಡ್ಕೊಳ್ಬೇಕಾರೆ ಹಂಗೂ ಆಗ್ಬೋದು. ಇದು ರೇಷನ್ ಕಾರ್ಡಿನ ಕಳ್ಳರು ಮತ್ತು ಕಚಡಗಳು ಮತ್ತು 2 ಇಟ್ಕೊಂಡಿದ್ದಂಥ ಕಂತ್ರಿಗಳೆಲ್ಲ ಮೊದಲಿಂದ ಮಾಡ್ಕೊಂಬಂದಿರೋ ಕೆಲಸ ಇದು. ಕಳ್ಳರು ಅವರೆಲ್ಲ ನನ್ನ ಪ್ರಕಾರದಲ್ಲಿ. ಮೊದಲೇ ಸರ್ಕಾರಿ ಜಮೀನಿಗೆ ಬಂದು ಹಾಕೋದವನು 2 ರೇಷನ್ ಕಾರ್ಡ್ ಇಟ್ಟಿದ್ರೆ ಅವನು ಎಂಥ ಡಬಲ್ ಕಳ್ಳ ಇರಬೇಕು ಅವನಂಗಾರೆ. ಅವನಿಗೆ ಮಾನವೀಯತೆ ತೋರಿಸ್ತೀರಾ ನೀವು? ಯು ಕ್ಯಾನಾಟ್, ಶುಡ್ ನಾಟ್, ನನ್ನ ಪ್ರಕಾರ ಅದಾಗಬಾರ್ದು, ಕೂಡ್ದು. ಈ 38 ಜನ ಏನಿದ್ದಾರೆ ನಮ್ಮವರು, ಇಲ್ಲಿಯವ್ರು ಲೋಕಲ್ಲು ಅಂತೀರಿ, ಅವ್ರಿಗೂ ಕೊಡಿ. ಬಟ್ ಅವ್ರನ್ನ ನಾರ್ಮಲ್ ಪ್ರೊಸೀಜರಲ್ಲಿ ತಂದು ಕೊಡಿ. ಇದ್ರ ಹೆಸರಿನಲ್ಲಿ ಕೊಡಬೇಡಿ. ಬ್ಯಾಡ್ ಪ್ರೆಸಿಡೆಂಟನ್ನು ಸೆಟ್ ಮಾಡಿಬಿಡ್ತೀರಿ. ಆಗ ನೀವು ಇದರಲ್ಲಿ ಮಾಡಿದ್ರೆ ನಾರ್ಮಲ್ ಪ್ರೊಸೀಜರ್ಗೆ ತನ್ನಿ ಅವ್ರನ್ನ. ಕಾಯಿಲಿ ಸ್ವಲ್ಪ ಒಂದು SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ ಥರ ಒಂದು ಪ್ರಾಜೆಕ್ಟ್ ಥರ ಮಾಡೋರಿಗೆ ಕೊಡಿ. ಅದನ್ನು ಅಲ್ಲಿ ತನ್ನಿ, ಇಲ್ಲಿ ಕೊಡಬೇಡಿ. ಇದರಿಂದ ಯು ಆರ್ ಡೆಫಿನೆಟ್ಲಿ ಲೇಯಿಂಗ್ ಎ ರಾಂಗ್ ಪಾಲಿಸಿ. 100% ಬರೆದಿಟ್ಕೊಳ್ಳಿ. ಇದರ ರಿಪರ್ಕಷನ್ಸನ್ನು ನೀವು ನಾಳೆ ಅಪ್ಪಿತಪ್ಪಿ ವಿರೋಧ ಪಕ್ಷಕ್ಕೆ ಬಂದಾಗ ಬರ್ತೀರಿ. ನಿಮ್ಮ ಕಾಂಗ್ರೆಸ್ ಪಕ್ಷದೊಳಗಡೆ ಈ ಸರ್ವೆ ಮಾಡಿದ್ದೀರೋ ಬಿಟ್ಟಿದ್ದೀರೋ ಏನೋ ಗೊತ್ತಿಲ್ಲ. ಇಂಟರ್ನಲ್ಲಿ ನಡೆದಿರೋ ಒಂದು 2-3 ರಿಪೋರ್ಟ್ಗಳ ಬಗ್ಗೆ ನನ್ನ ಗಮನ ಕೆಲವರೆಲ್ಲ ಸೆಳೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ನಿಮ್ಮ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಅಂತ ಇಲ್ಲ.
ಅದರಲ್ಲಿ. ಹಂಗಾಗಿ ಗೊತ್ತಿಲ್ಲ ಮುಂದೇನಾಗುತ್ತೋ ನಾಳೆ. ಹಾಗಾಗಿ ನೀವು ಬಂದಾಗ್ಲೂ ಓ ಇದು ಅನ್ಯಾಯ ಅಂತ ಅನ್ನಕ್ಕೆ ಬರಲ್ಲ. ನಾನು ಈಗಲೇ ಹೇಳಿದ್ದೀನಿ, ಸಿಗಾಕೋತೀರಿ, ಮಾಡ್ಕೋಬೇಡಿ ಅದನ್ನ. ಈ 37 ಜನ ಮೂಲ ಏನಿದ್ದಾರೆ ಅವ್ರನ್ನ ನಾರ್ಮಲ್ ಸ್ಕೀಮ್ ಒಳಗೆ ತಂದು ನಾರ್ಮಲ್ ಪ್ರೊಸೀಜರ್ಸಲ್ಲಿ ಕೊಡಿ ಅವ್ರಿಗೆ, ಉಳಿದವ್ರು ಕೊಡಬೇಡಿ. ವೇಣುಗೋಪಾಲು ಇವತ್ತು ಪುಂಗಿ ಊದಿ ಕೊಳಲು ಊದ್ಬಿಟ್ಟು ಟಕಟೈ ಅಂತ ಡ್ಯಾನ್ಸ್ ಮಾಡಿ ಪರಾರಿ ಆಗ್ಬಿಡ್ತಾರೆ ಪಾರ್ಟಿ. ಹಿ ಮೇ ಬಿಕಮ್ ಚೀಫ್ ಮಿನಿಸ್ಟರ್ ಆಫ್ ಕೇರಳ. ನೀವು ಮಣ್ಣು ತಿಂತೀರಿ ಹೇಳಿದ್ದೀನಿ. ಎಸ್.